ಇಂಚಿನ ಒಂಜಿ ಸೌಹಾರ್ದದ ನಮ್ಮ ಹಿರಿಯಕ್ಲು ನಮ್ಮನ್ನು ಎಂಚ ಬೆಳೆಪ ಒಂದು ಬರ್ತಾರೆ ಆ ಸಂಸ್ಕೃತಿನ ಮುಂದುವರಿಸವಣೆಯನ್ನು ನಮ್ಮ ಏಪ ನಮ್ಮ ಜೋಕ್ಲೆಗಳು ಆ ಸಾಧಿಟ್ಟು ನಮ್ಮ ದುಂಬುಗಡಪ್ಪ ಆತನೇಡ ಖಂಡಿತ ವಹಾ ವಿಷಯ ನಂಗೆ ಸೌಹಾರ್ದದ ಭಾಷಣ ಮಲ್ಪನ ಅಗತ್ಯಲಜಿ. ಇವತ್ತು ನಮ್ಮ ಹಬ್ಬ ಇದೆ, ಆದ್ದರಿಂದ ನೀವು ಮನೆಯಿಂದ ಹೊರಗೆ ಬರಬೇಡಿ ಅಂತ ಇನ್ನೊಂದು ಧರ್ಮದವರಿಗೆ ಆದೇಶ ಕೊಡುವ. ನೀವು ಮನೆಯಿಂದ ಹೊರಗೆ ಬರುವುದೇ ಬೇಡ, ಮಸೀದಿಗೂ ಹೋಗಬೇಡಿ, ದೇವಸ್ಥಾನಕ್ಕೂ ಹೋಗಬೇಡಿ ಎಂದು ಅಧಿಕೃತವಾಗಿ ಕರೆ ಕೊಡುವಂತಹ ಒಂದು ದುರಂತ ಕಾಲದಲ್ಲಿ ನಾವು ಈ ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆ. ಈ ಒಂದು ಸಾಮರಸ್ಯದ ಬದುಕನ್ನು ನಾವೆಲ್ಲ ಬದುಕುವ, ಭವ್ಯವಾದ ಭಾರತದ ಉಜ್ವಲ ಇತಿಹಾಸವನ್ನು ನಾವೆಲ್ಲ ಒಟ್ಟು ಸೇರಿ ಮತ್ತಷ್ಟು ಉಜ್ವಲಗೊಳಿಸುವ. ನಮ್ಮ ಊರಲ್ಲಿ ಒಂದು ದೀಪಾವಳಿ ಆಗಲಿ ನಮ್ಮ ರಂಜಾನ್ ಆಗಲಿ ಯಾವುದೇ ಆಗ್ತಾಯಿದೆ ಅಂತ ಹೇಳಿದರೆ ನಾವೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ಕೂತ್ಕೊಂಡು ಮಾಡಿದ ದಿವಸ ಕೂಡ ನನಗೆ ನನ್ನ ಬಾಲ್ಯದ ನೆನಪು ನನಗೆ ತುಂಬ ಉಂಟು. ಯಾರೋ ನಮ್ಮ ಸಮಾಜದಲ್ಲಿ 1-2% ಕಂತ್ರಿ ಮಾಡೋರು ಇದ್ದಾರೆ ಅಂತ ಹೇಳಿಕೊಂಡು ನಾವೆಲ್ಲರೂ ಕಂತ್ರಿಗಳಾಗುವುದಲ್ಲ. ಆದ್ದರಿಂದ ಅವರನ್ನೆಲ್ಲ ಸುಧಾರಿಸುವಂಥ ಒಂದು ಕೆಲಸ ಎಲ್ಲಿ ಆಗಬೇಕು ಅಂತ ಹೇಳಿದರೆ ಇಂಥ ಇತರ ಕೂಟಗಳಲ್ಲಿ ಆಗಬೇಕು ಅಂತ ಹೇಳೋದು ನಮ್ಮೆಲ್ಲ ಅಭಿಮತ. ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ನಾವೆಲ್ಲರನ್ನು ಒಂದೇ ರೀತಿ ಕಾಣುವಂತಹ ಒಂದು ಭಾವೈಕ್ಯತೆಯನ್ನು ಬೆಳೆಸ್ಕೊಳ್ಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶೆ. ಆ ನೆಮ್ಮದಿನ ಪೊಡಪ್ಪು ನಂಚಿನಕ್ಲು ಭಾರಿ ಸಮಯ ಹಿಡ್ದಿಂಚಿ ಭಾರಿ ವರ್ಷ ಹಿಡ್ದಿಂಚಿ ಒಂಜಿ 2% ಜನ ಒಂಜಿ 5% ಜನ ಉಳ್ಳೇರು. ಅಕ್ಕಲು ಖಾಲಿ ರಾಜಕಾರಣದಿಂದ ಏನು ಪನ್ಪುಜಿ ಕೆಲವರು ರಾಜಕಾರಣ ರೂಪುಡುಪ್ಪೇರು, ಕೆಲವರು ಎಂಕ್ಲಂಚಿನ ಪತ್ರಕರ್ತರ ರೂಪುಡುಲ್ಲೇರು, ಕೆಲವರು ಫಿಲ್ಮ್ ಆ್ಯಕ್ಟರ್ನಕ್ಲ ರೂಪುಡುಲ್ಲೇರು, ಕೆಲವರು ಕಾಲೇಜ್ ಲೆಕ್ಚರ್ನಾಗ್ಲ ಪಾಠ ಮಲ್ಪುಣಗಳುಳ್ಳೇರು, ಕೆಲವು ಸಾಹಿತಿನಕ್ಲ ಬೇತೆ ಬೇತೆ ಎಂಬ್ಲಮ್ ಪುದರ್ ಬೇತೆ ಬೇತೆ ಪಡೆ ಒಂದು ವ್ಯವಸ್ಥಿತವಾದ ನಮನ ಒಂಜಿ ಪುಡಪ್ಪನ ಕೆಲಸ ಮಲ್ತೊಂದುಲ್ಲೇರು. ಏಪ ಮುಟ್ಟ ನಮ್ಮ ಇಂಚಿನ ಒಂಜಿ ಸೌಹಾರ್ದದ ನಮ್ಮ ಹಿರಿಯಕ್ಲು ನಮ್ಮನ್ನು ಎಂಚ ಬೆಳೆಪ ಒಂದು ಬರ್ತಾರೆ ಆ ಸಂಸ್ಕೃತಿನ ಮುಂದುವರಿಸವಣೆಯನ್ನು ನಮ್ಮ ಏಪ ನಮ್ಮ ಜೋಕ್ಲೆಗಳು ಆ ಸಾಧಿಟ್ಟು ನಮ್ಮ ದುಂಬುಗಡಪ್ಪ ಆತನೇಡ ಖಂಡಿತ ವಹಾ ವಿಷಯ ನಂಗೆ ಸೌಹಾರ್ದದ ಭಾಷಣ ಮಲ್ಪನ ಅಗತ್ಯಲಜಿ. ದುರದೃಷ್ಟವಶಾತ್ ನಮ್ಮ ದೇಶದಲ್ಲಿ ಒಂದು ಧರ್ಮದವರು ಹಬ್ಬ ಆಚರಿಸುವಾಗ ಅಥವಾ ಅವರ ಧಾರ್ಮಿಕ ಆಚರಣೆಗಳನ್ನು ಆಚರಿಸುವಾಗ ಇನ್ನೊಂದು ಧರ್ಮದವರು ಭಯಪಡುವ, ಆತಂಕಕ್ಕೆ ಒಳಗಾಗುವ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಹಬ್ಬ ಇದೆ, ಆದ್ದರಿಂದ ನೀವು ಮನೆಯಿಂದ ಹೊರಗೆ ಬರಬೇಡಿ ಅಂತ ಇನ್ನೊಂದು ಧರ್ಮದವರಿಗೆ ಆದೇಶ ಕೊಡುವ. ನೀವು ಮನೆಯಿಂದ ಹೊರಗೆ ಬರುವುದೇ ಬೇಡ, ಮಸೀದಿಗೂ ಹೋಗಬೇಡಿ, ದೇವಸ್ಥಾನಕ್ಕೂ ಹೋಗಬೇಡಿ ಎಂದು ಅಧಿಕೃತವಾಗಿ ಕರೆ ಕೊಡುವಂತಹ ಒಂದು ದುರಂತ ಕಾಲದಲ್ಲಿ ನಾವು ಈ ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಈ ಕಾಲಘಟ್ಟಕ್ಕೆ ಬಹಳ ಅಗತ್ಯತೆ ಇರುವಂತಹ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು 6 ಸಂಘಟನೆಗಳ ಎಲ್ಲ ಸದಸ್ಯರು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಸಂಘಟಕರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನವೀಯತೆಗೆ ಹೆಚ್ಚು ಮೌಲ್ಯವನ್ನು ಕೊಡಬೇಕು, ಹೆಚ್ಚು ಒತ್ತು ಕೊಡಬೇಕು. ಇವತ್ತು ಈ ಸಮಾಜ ಭಾಳಷ್ಟು ಕೆಟ್ಟು ಹೋಗಿದಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಆದರೆ ಈಗಾಗಲೇ ಹೇಳಿದರು 5% ಜನರಿಂದ ಇದು ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿ. ಆ 5% ಜನರ ಪಾಲಿಗೆ ನಾವು ಸೇರಬಾರ್ದು. ಅಲ್ಲಿರುವ 3% ಈಚೆ ತರಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಉಪವಾಸ ಮಾಡಿದಾಗ ನಮಗೆ ಹೇಗೆ ಹಸಿವಾಗುತ್ತದೆ, ಆಗ ಮತ್ತೊಬ್ಬನ ಹಸಿವು ನಮಗೆ ಅರ್ಥ ಆಗ್ತದೆ. ಮತ್ತೊಬ್ಬನ ಹಸಿವು ನಮಗೆ ಅರ್ಥ ಆದರೆ, ಮತ್ತೊಬ್ಬನ ನೋವು ನಮಗೆ ಅರ್ಥ ಆದರೆ, ಮತ್ತೊಬ್ಬನ ದುಃಖ ನಮಗೆ ಅರ್ಥ ಆದರೆ ಅದು ಮನುಷ್ಯನ ಮನುಷ್ಯತ್ವಕ್ಕೆ ಸಾಕ್ಷಿ. ನಾವೆಲ್ಲ ಮತ್ತೊಬ್ಬನ ದುಃಖವನ್ನು ದೂರ ಮಾಡಲಿಕ್ಕೆ ಪ್ರಯತ್ನಿಸೋಣ. ಈ ಒಂದು ಸಾಮರಸ್ಯದ ಬದುಕನ್ನು ನಾವೆಲ್ಲ ಬದುಕುವ, ಭವ್ಯವಾದ ಭಾರತದ ಉಜ್ವಲ ಇತಿಹಾಸವನ್ನು ನಾವೆಲ್ಲ ಒಟ್ಟು ಸೇರಿ ಮತ್ತಷ್ಟು ಉಜ್ವಲಗೊಳಿಸುವ. ಒಂದು ಒಲಿಂಪಿಕ್ಸಲ್ಲಿ ನಡೆದ ಘಟನೆ, 9 ಟ್ರ್ಯಾಕ್ಗಳಲ್ಲಿ ಒಂದು ವಿಶೇಷ ಒಲಿಂಪಿಕ್ಸಲ್ಲಿ ಒಂದು ಮಗು ಬಿದ್ದಾಗ ಆ ಉಳಿದ 8 ಮಕ್ಕಳು ನಿಂತು ಈ ಒಂದು ಮಗುವನ್ನು ಎತ್ತಿ ತಮ್ಮೊಟ್ಟಿಗೆ ಹಿಡ್ಕೊಂಡೋಗಿ ಕೊನೆಯ ಆ ಫಿನಿಷಿಂಗ್ ಲೈನನ್ನು 9 ಜನ ಒಟ್ಟಿಗೆ ಸೇರಿ ಫಿನಿಷ್ ಮಾಡಿದ ಒಂದು ವಿಡಿಯೋ ವೈರಲನ್ನು ನೀವು ನೋಡಿರ್ಬೋದು. ಅದು ನಿಜವಾದ ಸೌಹಾರ್ದ. ಅಲ್ಲಿ ಎಲ್ಲ ದೇಶದವರಿದ್ದರು, ಯಾರು ಏನಂತ ಗೊತ್ತಿರಲಿಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ಮುಸ್ಲಿಂ ಬಾಂಧವರು ಮಾಡ್ತಾ ಇರುವ ಈ ಒಂದು ಇಫ್ತಾರ್ ಕೂಟಕ್ಕೆ ನಮ್ಮನ್ನು ಕೂಡ ಕರೆದಿದ್ದಾರೆ. ಬಹಳ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಈ ಥರ ಒಂದು ಸದ್ಭಾವನಾ ಸಮಾರಂಭಗಳಲ್ಲಿ ಭಾಗವಹಿಸಿದರೆ ನಮ್ಮನ್ನೇ ತಿಳ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಅಂದರೆ ಬೇರೆ ಸಮುದಾಯಗಳಲ್ಲಿ ಅವರಲ್ಲಿ ಇರುವ ಒಳ್ಳೆಯ ವಶಗಳನ್ನು ಕೂಡ ನಮಗೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಅದು ಅಲ್ಲದೆ ನಮ್ಮ ಭಾರತದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳೀಗ ನಡೀತಾ ಇದೆ. ಎಲ್ಲರನ್ನೂ ಅದರಲ್ಲಿ ಭಾಗವಹಿಸುವುದಂಗೆ ಮಾಡಿದರೆ
ನಮ್ಮ ಜೀವನ ಸಾರ್ಥಕವಾಗುತ್ತೆ. ಎಲ್ಲರಿಗೂ ಇದರಲ್ಲಿ ಭಾಗವಹಿಸುವ ಒಂದು ಅವಕಾಶ ಸಿಗುತ್ತೆ. ಅವರವ್ರನ್ನ ತಿಳ್ಕೊಳ್ಳುವ, ಅದೇ ಥರ ಬೇರೆಯವ್ರನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಸೌಹಾರ್ದ ಕೂಟ ನಿಜವಾಗಿ ಭಾಳ ಒಳ್ಳೆಯದು. ಯಾಕೆಂತ ಹೇಳಿದರೆ ಯಾವುದೇ ಜಾತಿ ಭೇದ ಇಲ್ಲದೆ ನಡೆಸುವಂಥ ಒಂದು ಇದು ಕೂಟ ಭಾಳ ಸಂತೋಷದ ವಿಷಯ. ಯಾಕೆ ಹೇಳಿದರೆ ಇಂಥದ್ದೊಂದು ನಡೀತಾ ಇದ್ದರೆ ನಮ್ಮ ಈ ದೇಶಕ್ಕೆ ಒಂದು ನಿಜವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಇಲ್ಲಿದ್ದಾರೆ ಅಂತ ಹೇಳಿದರೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಎಲ್ಲ ವಿಷಯದಲ್ಲೂ ಸಹ ಇದೇ ಥರ ಒಂದು ಮುಂದುವರಬೇಕಂತೇಳಿ ಭಾಳ ಖುಷಿ. ಯಾಕೆ ಹೇಳಿದರೆ ನಾನಿವತ್ತೊಂದು ಈ ಇಫ್ತಾರ್ ಕೂಟದೊಂದು ಸ್ಟೇಟಸ್ ಕೂಡ ಹಾಕಿದ್ದೆ. ಹಾಗೆ ನನಗೆ ತುಂಬ ಮಂದಿ ಕೇಳಿದರು, ಎಲ್ಲಿ ಇದು ನೀವು ಹೋಗೋದು, ಎಲ್ಲಿದೆ? ಹಾಗೆ ನಾನು ಹೇಳಿದೆ ನಮ್ಮ ಬಬ್ಬುಕಟ್ಟೆಯಲ್ಲಿ ಹೀಗೆ ನಡೀತಾ ಉಂಟು ಅಂತೇಳಿ. ಅದು ಅವರಿಗೆಲ್ಲ ಅಂದರೆ ಭಾಳ ಖುಷಿ ಅದು ಒಂದು ಇಫ್ತಾರ್ ಕೂಟ ಮಾಡುವಂಥದ್ದು. ಒಂದು ವಿಚಾರ ನಾನು ಹೇಳ್ತೇನೆ, ನಾನು ಸಕಲೇಶ್ಪುರದಲ್ಲಿದ್ದದ್ದು. ನಮ್ಮ ಒಂದು ಏರಿಯಾದಲ್ಲಿ ಒಂದೇ ಒಂದು ಜಗಳ ಕೂಡ ನಮ್ಮ ಏರಿಯಾದಲ್ಲಿ ಸ್ಟಾರ್ಟ್ ಆಗಲಿಲ್ಲ. ಅಲ್ಲಿ ಇದ್ದದ್ದು ಹೈಯೆಸ್ಟ್ ಹಿಂದೂ ಮುಸ್ಲಿಮ್ಸೇ ಇದ್ದದ್ದು. ನಮ್ಮನ್ನು ಹಿಂದೂಗಳು ಕೂಡ ಮುಸ್ಲಿಮ್ನವ್ರನ್ನ ಬಿಟ್ಟು ಕೊಡಲಿಲ್ಲ, ಮುಸ್ಲಿಮ್ಸ್ ಅವರು ಕೂಡ ಹಿಂದೂಗಳನ್ನು ಬಿಟ್ಟು ಕೊಡಲಿಲ್ಲ. ಯಾಕೆಂದರೆ ಅಷ್ಟು ಒಳ್ಳೆ ಬಾಂಧವ್ಯದಿಂದ ಇದ್ದಂಥ ಒಂದು ಟೈಮ್ ಅದು. ನಮ್ಮ ಊರಲ್ಲಿ ಒಂದು ದೀಪಾವಳಿ ಆಗಲಿ, ನಮ್ಮ ರಂಜಾನ್ ಆಗಲಿ, ಯಾವುದೇ ಆಗ್ತಾಯಿದೆ ಅಂತ ಹೇಳಿದರೆ ನಾವೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ಕೂತ್ಕೊಂಡು ಮಾಡಿದ ದಿವಸ ಕೂಡ ನನಗೆ ನನ್ನ ಬಾಲ್ಯದ ನೆನಪು ನನಗೆ ತುಂಬ ಉಂಟು. ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಈಗ ಹೇಗೆ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಒಂದು ಬಾಂಧವ್ಯ ಒಟ್ಟಿಗೆ ಇರಲಿ ಅಂತೇಳಿ ಈ ಸೌಹಾರ್ದ ಕೂಟ ಒಂದು ಸಂತೋಷವನ್ನು ತರ್ತದೆ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಸೌಹಾರ್ದ ಕೂಟವನ್ನು ಏರ್ಪಡಿಸಿದ್ದೇವೆ. ಈ ಸೌಹಾರ್ದ ಕೂಟದಲ್ಲಿ ಎಲ್ಲರೂ ಒಂದಾಗಿ ಬಾಳುವ, ಯಾವ ಭೇದ ಭಾವ ಇಲ್ಲದೆ ನಾವು ಬದುಕಬೇಕಂತ ಹಂಬಲಿಸ್ತೇವೋ ಅದೇ ನಮ್ಮ ಪಾಲಿಗೆ ಬರಲಿ ಅಂತ ಹಾರೈಸುತ್ತಾ ನಾನು ಈ ಸೌಹಾರ್ದ ಕೂಟವನ್ನು ಅಭಿನಂದಿಸ್ತೇನೆ. ಇವತ್ತು ಮಾಡಿದಂಥ ಇವೆಂಟ್ ಬಹಳ ಸುಂದರವಾಗಿತ್ತು. ಬಹಳ ಗಣ್ಯರು ಡಯಸ್ನಲ್ಲಿ ಕೂತ್ಕೊಂಡು ಬಹಳ ಒಂದು ಸೌಹಾರ್ದದ ಮಾತುಗಳನ್ನು ಆಡುತ್ತಾ ನಾವು ಮುಂದೆಗೆ ಹೇಗೆ ಬಾಳಬೇಕು ಅಂತ ನಮಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಸೌಹಾರ್ದ ಕೂಟ ಇದೊಂದು ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮ ನಡಿಬೇಕು, ತುಂಬ ಕಡೆ ಇಂಥ ಕಾರ್ಯಕ್ರಮ ಆಗಬೇಕು ಅಂತ ನಮಗೆಲ್ಲರೂ ಬಯಸ್ತಾ ಇದ್ದೇವೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಯಾಕಂದರೆ ಇಲ್ಲಿರುವಂಥ ನಾವು ಇನ್ನೊಂದು ಧರ್ಮದವರಿರಲಿ ಅಥವಾ ಬೇರೆ ಯಾರಿರಲಿ ನಾವೆಲ್ಲರನ್ನು ಒಂದೇ ರೀತಿ ಕಾಣುವಂತಹ ಒಂದು ಭಾವೈಕ್ಯತೆಯನ್ನು ಬೆಳೆಸ್ಕೊಳ್ಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಆಶೆ. ಇವತ್ತು ಇಂತಹ ಕಾರ್ಯಕ್ರಮವನ್ನು ಮಾಡಿರುವಂತಹ ಇಲ್ಲಿಯ ಯಾರು ಸಂಘಟಕರಿದ್ದಾರೆ ಅವರೆಲ್ಲರಿಗೂ ನಾನು ನಲ್ಮೆಯ ಪ್ರೀತಿಯ ಸ್ವಾಗತವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದು ಈ ಸಲದಲ್ಲ, ಅವರು ತುಂಬ ವರ್ಷದಿಂದ ನಾನು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಆದರೆ ಈ ವರ್ಷ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇಂತಹ ಕಾರ್ಯಕ್ರಮ ನಡೆದಿದೆ. ಇನ್ನು ಮುಂದೆ ಇದಕ್ಕಿಂತ ಕೂಡ ಹೆಚ್ಚಿನ ರೀತಿಯಲ್ಲಿ ಇಂತಹ ಕಾರ್ಯಕ್ರಮ ನಡೆಯಲಿ. ಪವಿತ್ರವಾಗಿರ್ತಕ್ಕಂಥ ರಂಜಾನ್ನ ಈ ಇಫ್ತಾರ್ ಕೂಟದಲ್ಲಿ ಎಲ್ಲ ಸಮುದಾಯದವರು ಸೇರಿಕೊಂಡು ಮಾಡತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸೌಹಾರ್ದತೆ, ಸಹಬಾಳ್ವೆಯ ಮಾನವೀಯ ಒಂದು ಕೂಟದಲ್ಲಿ ನಾವಿದ್ದೇವೆ. ಸೌಹಾರ್ದ ಕೂಟಗಳನ್ನು ಎಲ್ಲರೂ ಮಾಡುವ ಮೂಲಕವಾಗಿ ಎಲ್ಲ ಧರ್ಮದವರು ಎಲ್ಲ ಧರ್ಮದ ಹಬ್ಬಗಳನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ತಿಳಿಸುವ ಮೂಲಕ, ಅದು ನನ್ನ ಹಬ್ಬ ನನ್ನೊಬ್ಬನಿಗಲ್ಲ, ಅದು ಸಮಾಜಕ್ಕೂ ತಿಳಿಬೇಕು, ಎಲ್ಲರ ಹಬ್ಬ ಎಲ್ಲರಿಗೂ ತಿಳಿಬೇಕು ಎನ್ನುವಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮಗಳು ವಿಸ್ತಾರವಾಗ್ತಾ ಬರ್ತಾ ಇದೆ. ತೊಕ್ಕೋಟು ಭಾಗದಲ್ಲಿ ಇದು ಕೆಲವು ವರ್ಷದಿಂದ ಈ ಸೌಹಾರ್ದ ಇಫ್ತಾರ್ ಕೂಟ ಆಗ್ತಾ ಉಂಟು. ಸ್ಮಾರ್ಟ್ ಸಿಟಿಯಲ್ಲಿ ನಾನು ಕೂಡ ಅದರಲ್ಲಿ ಟ್ರೇಡರ್ಸ್ ಯೂನಿಯನ್ನಲ್ಲಿದ್ದೇನೆ. ಅಲ್ಲಿ ಜಾತಿ ಮತ ಏನು ತೊಂದರೆ ಇಲ್ಲ, ಹಾಗೆ ಒಳ್ಳೆಯ ಸೌಹಾರ್ದದಲ್ಲಿ ನಾವು ಬದುಕ್ತಾ ಇದ್ದೇವೆ ಮತ್ತು ಒಬ್ಬರೊಬ್ಬರಿಗೆ ಅನ್ಯೋನ್ಯವಾಗಿದ್ದೇವೆ. ಇಂಥ ಇದು ಒಂದು ಎಲ್ಲ ಅಂದರೆ ರಂಜಾನ್ ತಿಂಗಳಲ್ಲಿ ಅಲ್ಲ, ದೀಪಾವಳಿಯಲ್ಲಿ ಮತ್ತು ನಮ್ಮ ಕ್ರಿಸ್ಮಸ್ ಟೈಮ್ನಲ್ಲಿ ಕೂಡ ಹಾಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸೌಹಾರ್ದದಿಂದ ಇರಬೇಕು ಅಂತ ನನ್ನ ಆಶೆ. ಇದರ ಮೊದಲು ಹಲವಾರು ಬಾರಿ ಆಗಿದ್ದರೂ ಸಹ ಈ ಸಲದ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಆಯಿತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇನ್ನು ಮುಂದೆಯೂ ಈ ಒಂದು ಕಾರ್ಯಕ್ರಮ ನಡಿಬೇಕು ಹಾಗೂ ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಜನಗಳನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದರೆ ಬಹಳಷ್ಟು ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ. ಇಫ್ತಾರ್ ಕೂಟ ಈ ಸಮಯದಲ್ಲಿ ಮಾತ್ರ ಅಲ್ಲ, ಬೇರೆ ಸಮಯದಲ್ಲೂ ಸಹ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆ ರೀತಿಯಾಗಿ ಸಹ ಇನ್ನು ಮುಂದೆಯೂ ನಮ್ಮ ಈ ಒಂದು ಕಾರ್ಯಕ್ರಮ ಮಾಡಲಿ, ಯಶಸ್ವಿ ಆಗಲಿ. ಇವತ್ತಿನ ಸ್ಥಿತಿಯಲ್ಲಿ ಇದೇ ಬಹಳ ಮುಖ್ಯವಾಗಿ ಬೇಕಾಗಿರೋದು. ಜನರ ನಡುವೆ ಜನರನ್ನು ಒಟ್ಟಿಗೆ ಪ್ರೀತಿಯಿಂದ ಕಟ್ಟಿಸಿಕೊಳ್ಳುವುದು ಎಲ್ಲಕ್ಕಿಂತ ಬಿಲ್ಡಿಂಗ್ಗಳು, ರಸ್ತೆ, ರೋಡ್ಗಿಂತ ಮುಖ್ಯ. ಜನರು ಪ್ರೀತಿಯಿಂದ ಒಟ್ಟೊಟ್ಟಿಗಿದ್ದರೆ ಮಾತ್ರ ಉಳಿದ ಕಟ್ಟಿದ ಎಲ್ಲ ಕಟ್ಟಡಗಳು, ರೋಡಿಗಳಿಗೆಲ್ಲ ಅರ್ಥ ಬರುವಂಥದ್ದು. ಇವತ್ತು ಹೇಗೆ ಒಂದು ಇಫ್ತಾರ್ ಪಾರ್ಟಿ ಅಂತೇಳಿ ನಮ್ಮ ಎಲ್ಲರನ್ನ ಇದು ಮಾಡಿದ್ದೇವೆ, ಅದೇ ರೀತಿ ನಾಳೆ ನೆಕ್ಸ್ಟ್ ನಾವು ಬೇರೆ ಬೇರೆ ಎಲ್ಲ ಹಬ್ಬಗಳನ್ನು ಆಚರಿಸಬೇಕು. ಆಗ ಒಂದು ಇದಾಗ್ತದೆ. ಯಾಕಂದರೆ ದೀಪಾವಳಿ ಇರಲಿ, ದಸರಾ ಇರಲಿ,
ಯಾವುದಾದ್ರೂ ಒಂದು ಒಟ್ಟಿಗೆ ಎಲ್ಲ ಸೇರಿ ಆಚರಿಸಬೇಕು, ಎಲ್ಲರೂ ಸೇರಿ ವಿಶ್ ಮಾಡಬೇಕು. ಸೊ ಇಟ್ ಶುಡ್ ಬಿ ಒನ್ ವೇ ಆಗಬಾರ್ದು, ಯಾವುದೇ ಒಂದು 2 ವೇ, 2 ಸೈಡ್ ಸಹ ಆಗಬೇಕು ಪ್ರತಿಯೊಂದನ್ನು. ಆಗ 2 ವೇ ಆದರೆ ಇನ್ನೂ ಸ್ವಲ್ಪ ಒಳ್ಳೆಯದಿರ್ತದೆ. ಯಾಕಂದ್ರೆ ನಾವು ಮನೆಯಿಂದ ಹೊರಗೆ ಬಂದ ಕೂಡ ನೆಕ್ಸ್ಟ್ ನೋಡುವಂಥದ್ದು ನಮ್ಮ ನೇಬರ್ಸ್ಗಳನ್ನು. ಸೊ ಹಾಗೆ ನಾವು ಒಂದು ಒಳ್ಳೆ ರೀತಿ ಪ್ರೀತಿಯಿಂದ ಇರುವ, ಸಂತೋಷದಿಂದ ಇರುವ ಎಲ್ಲರೂ ಅಂತೇಳಿ. ಇಲ್ಲಿ ಎಷ್ಟು ಜನಸಂಖ್ಯೆ ಬರ್ತಾರೆ ಅಂತ ಹೇಳೋ ವಿಷಯ ಅಲ್ಲ, ಆದರೆ ಇಲ್ಲಿ ಏನು ವಿಚಾರ ವಿನಿಮಯ ಆಗ್ತದೆ ಎನ್ನುವುದನ್ನು ನಾವೆಲ್ಲರೂ ಕೇಳಬೇಕು. ನಮ್ಮ ಹಿರಿಯರ ಕಾಲದಿಂದ ಏನೆಲ್ಲ ನಡ್ಕೊಂಡು ಬಂದಿದೆ, ಅದು ಯಾಕೆ ಈಗ ನಶಿಸ್ತಾ ಇದೆ ಅಂತ ಎನ್ನುವುದಕ್ಕೆ ಈ ಇಫ್ತಾರ್ ಕೂಟ ನಿಜವಾಗಿ ಒಂದು ದೊಡ್ಡ ಸಾಕ್ಷಿ. ನಾವು ಇಫ್ತಾರ್ ಕೂಟಕ್ಕೆ ಎಲ್ಲರೂ ಭಾಗವಹಿಸೋದರಿಂದ ಇದನ್ನೊಂದು ಒಳ್ಳೆಯ ಮೆಮೊರೇಬಲ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ಬೋದು ಅಂತೇಳಿ ನನ್ನ ಅಭಿಮತ. ಆದ್ದರಿಂದ ನಾವೆಲ್ಲರೂ ಜಾತಿ ಮತ ಭೇದವನ್ನು ಮರೆತುಕೊಂಡು ಬರಬೇಕು. ಯಾರೋ ನಮ್ಮ ಸಮಾಜದಲ್ಲಿ 1-2% ಕಂತ್ರಿ ಮಾಡೋರು ಇದ್ದಾರೆ ಅಂತ ಹೇಳಿಕೊಂಡು ನಾವೆಲ್ಲರೂ ಕಂತ್ರಿಗಳಾಗುವುದಲ್ಲ. ಆದ್ದರಿಂದ ಅವರನ್ನೆಲ್ಲ ಸುಧಾರಿಸುವಂಥ ಒಂದು ಕೆಲಸ ಎಲ್ಲಿ ಆಗಬೇಕು ಅಂತ ಹೇಳಿದರೆ ಇಂಥ ಇಫ್ತಾರ್ ಕೂಟಗಳಲ್ಲಿ ಆಗಬೇಕು ಅಂತ ಹೇಳೋದು ನಮ್ಮೆಲ್ಲರ ಅಭಿಮತ. ಆದ್ದರಿಂದ ನಾವೆಲ್ಲರೂ ಸೇರಿಕೊಂಡು ಇದನ್ನು ಸಕ್ಸಸ್ ಮಾಡಬೇಕು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.